ಮತದಾರರ ಪಟ್ಟಿಯ ಮೆಗಾ ಸರ್ಜರಿ ಅಂತಿಮ ಹಂತಕ್ಕೆ ಬಂದಿದೆ. ಎಸ್ಐಆರ್ ಪ್ರಕ್ರಿಯೆ ಮುಗಿಯೋ ಹೊತ್ತಿಗೆ ಬರೋಬ್ಬರಿ 80 ಲಕ್ಷ ಹೆಸರುಗಳು ಮತದಾರರ ಪಟ್ಟಿಯಿಂದ ಔಟ್ ಆಗುವ ಸಾಧ್ಯತೆ ಇದೆ. ಯಾರು ಈ 80 ಲಕ್ಷ ಮಂದಿ? ಯಾಕೆ ಈ ಪಟ್ಟಿಯಿಂದ ಹೊರಬೀಳ್ತಿದ್ದಾರೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂತಿಮ ಹಂತ ತಲುಪಿದ ಮತದಾರರ ಪಟ್ಟಿಯ ಫಿಲ್ಟರ್. ಎಲೆಕ್ಷನ್ ಕಮಿಷನ್ ಟಾಸ್ಕ್ಗೆ 80 ಲಕ್ಷ ವೋಟರ್ಸ್ ಗಾನ್. ರಾಜ್ಯದಲ್ಲಿ ನಕಲಿ ಮತದಾರರಿಗೆ, ಡೂಪ್ಲಿಕೇಟ್ ವೋಟರ್ಸ್ಗೆ ಹಂಟಿಂಗ್ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರುವ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಕ್ಲೈಮ್ಯಾಕ್ಸ್ ಡೀಟೇಲ್ಸ್ ಹೊರಬಿದ್ದಿದ್ದು, ನಿನ್ನೆ ಸಂಜೆವರೆಗೂ ನಡೆದ ವೆರಿಫಿಕೇಷನ್ ನಲ್ಲಿ ತೀರಾ ಕಳವಳಕಾರಿ ಹಾಗೂ ಆಘಾತಕಾರಿ ವಿಚಾರಗಳು ಬಹಿರಂಗವಾಗಿವೆ. ಇದನ್ನ ನೋಡಿ ಲಕ್ಷಾಂತರ ಮಂದಿ ಶಾಕ್ ಆಗಿದ್ದಾರೆ. ಇದುವರೆಗೆ ನಡೆದ ಪರಿಶೀಲನೆಯಲ್ಲಿ ದಾಖಲೆಗಳ ಲೋಪದೋಷ, ನಕಲಿ ಹೆಸರುಗಳು ಸೇರಿದಂತೆ 5 ಪ್ರಮುಖ ಕಾರಣಗಳಿಂದಾಗಿ ಕರಡು ಪಟ್ಟಿಯಿಂದ ಬರೋಬ್ಬರಿ 80 ಲಕ್ಷ ಮತದಾರರ ಹೆಸರುಗಳು ಶಾಶ್ವತವಾಗಿ ಡಿಲೀಟ್ ಆಗುವ ಹಂತಕ್ಕೆ ಬಂದು ನಿಂತಿವೆ. ದಾಖಲೆಗಳಲ್ಲಿನ ವ್ಯತ್ಯಾಸ ಹಾಗೂ ಪರಿಶೀಲನೆ ವೇಳೆ ಸಿಕ್ಕಿದ ಅಂಕಿ ಅಂಶಗಳನ್ನ ನೋಡೋದಾದ್ರೆ, ಶಾಶ್ವತವಾಗಿ ಜಾಗ ಖಾಲಿ ಮಾಡಿ ಬೇರೆಡೆಗೆ ಹೋದ ಸುಮಾರು 41.04 ಲಕ್ಷ ಮತದಾರರು ಪಟ್ಟಿಯಿಂದ ಔಟ್ ಮಾಡಲಾಗಿದೆ. ಸಾವನ್ನಪ್ಪಿದ್ರೂ ಪಟ್ಟಿಯಲ್ಲಿ ಉಳಿದಿದ್ದ ಸುಮಾರು 13.50 ಲಕ್ಷ ಹೆಸರುಗಳಿಗೆ ಮುಕ್ತಿ ನೀಡಲಾಗಿದೆ. ಇನ್ನು ಎಸ್ಐಆರ್ ಸರ್ವೆ ವೇಳೆ ಪತ್ತೆಯಾಗದೆ ನಾಪತ್ತೆಯಾಗಿರುವ 8.92 ಲಕ್ಷ ಜನಕ್ಕೆ ಬಾಯ್ ಬಾಯ್ ಹೇಳಲಾಗಿದೆ. ಎರಡೆರಡು ಕಡೆ ಮತ ಹಕ್ಕು ಪಡೆದು ಗಿಮಿಕ್ ಮಾಡ್ತಾ ಇದ್ದ 4.59 ಲಕ್ಷ ಚಾಲಾಕಿಗಳ ಆಟವನ್ನ ಬಂದ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಮತದಾರರ ಪಟ್ಟಿಯಲ್ಲಿ 100 ವರ್ಷ ದಾಟಿದ ಹಿರಿಯ ಜೀವಿಗಳ ಹೆಸರನ್ನು ಆಯೋಗ ಗಂಭೀರವಾಗಿ ಪರಿಶೀಲಿಸಿದೆ. ನೂರು ವರ್ಷ ದಾಟಿದ ಹಿರಿಜೀವಿಗಳ ಲಿಸ್ಟ್ನಲ್ಲಿ ಪ್ರಸ್ತುತ ವರದಿಯ ಪ್ರಕಾರ 21,253 100 ವರ್ಷ ಮೇಲ್ಪಟ್ಟ ಮತದಾರರ ದಾಖಲೆಗಳ ನೈಜತೆಯ ಪರಿಶೀಲನೆ ಇನ್ನೂ ಬಾಕಿ ಉಳಿದಿದೆ. ಇವರಲ್ಲಿ ಎಷ್ಟು ಜನ ನಿಜವಾಗಿಯೂ ಇದ್ದಾರೆ, ಎಷ್ಟು ಜನ ಕಾಲವಾಗಿದ್ದಾರೆ ಅನ್ನೋದು ಮುಂಬರುವ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಘಟ್ಟ ತಲುಪ್ತಾ ಇದ್ದಂತೆ ಮತದಾರರ ಪಟ್ಟಿಯಲ್ಲಿ ಭಾರಿ ಬದಲಾವಣೆ ಕಾಣುವ ಸಾಧ್ಯತೆಯಿದೆ. ನಿಮ್ಮ ಹೆಸರು ಕೂಡ ಈ 80 ಲಕ್ಷ ಲಿಸ್ಟ್ನಲ್ಲಿ ಡಿಲೀಟ್ ಆಗಿದೆಯಾ ಅನ್ನೋದನ್ನ ತಕ್ಷಣವೇ ವೋಟರ್ ಪೋರ್ಟಲ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ತಪ್ಪಾಗಿ ಬಿಟ್ಟು ಹೋಗಿದ್ರೆ ಸೂಕ್ತ ದಾಖಲೆಗಳನ್ನ ನೀಡಿ ಮತ್ತೆ ಸೇರಿಸಿಕೊಳ್ಳಲು ಇನ್ನೂ ಅವಕಾಶವಿದೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.